ಶೋಗಳಿಂದ ಆನಂದಿಸಿ. ಆಹಾ ಹಾಕೋ ನಂಗೂ ಹಾಕೋ. ನಿನ್ನ ಮಾತಾಡಿಸ್ಬೇಡಿ ಸರ್. ಯಾಕೋ ಏನಾಯ್ತು? ಅಲ್ಲ ಸರ್, ನಾವು ಊರ್ ಬಿಟ್ಟು ಹೋಗ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಿದ್ರು ನೀವು ನನ್ನ ತಡಿಯಕ್ ಬಂದಿದ್ರ ಸರ್? ಅಟ್ಲೀಸ್ಟ್ ಒಂದ್ ಮಾತಾದ್ರೂ ಹೇಳ್ಬೇಕಾಗಿತ್ತು ತಾನೆ. ಅಪ್ಪು ಹೋಗ್ಬೇಡ ಕೊನ ಅಂತ. ಅಟ್ಲೀಸ್ಟ್ ಹೋಗ್ಬೇಕಾದ್ರೆ ಬೇಡಕ್ಕಾದ್ರೂ ಬಂದ್ರ. ಮುಂಚೆ ನೋಡಿ ಸರ್, ಎಷ್ಟು ಫೀಲ್ ಮಾಡ್ಕೊಂಡ್ಲು ಅಂತ. ಎಷ್ಟು ಹತ್ಲು ಗೊತ್ತವಳು. ಅವಳಿಗೆ ಫೀಲು ನಿಮ್ಗೆ ಇಲ್ವಲ್ಲ ಸರ್? ಈಗ ವಾಪಸ್ ಬಂದಾಯ್ತಲ್ಲಪ್ಪ, ಯಾಕೆ ಅದನ್ನೇ ಇಟ್ಕೊಂಡು ಕೂಯ್ತಾ ಇದೀಯಾ? ನೋಡೋ, ಅವತ್ತಿನ ಸಿಚುವೇಶನು ಬೇರೆ ಥರ ಇತ್ತು. ನಾನು ಹೇಳಿದ್ರೆ ನಿನ್ಗೆ ಗೊತ್ತಾಗಲ್ಲ. ಅದೊಂದೇ ನಾನು ನಿನಗೆ ಅರ್ಥ ಮಾಡ್ಸೋಕ್ಕಾಗಲ್ಲ. ಈಗ ವಾಪಸ್ ಬಂದಾಯ್ತಲ್ಲ, ಹ್ಯಾಪಿಯಾಗಿರೋ. ಹ್ಯಾಪಿ ಇಲ್ಲಿ ನೀವು ನನ್ನ ಮಾತಾಡಿಸ್ಬೇಕು, ನಾನು ನಿನ್ನ ಮಾತಾಡಿಸ್ಬೇಕು ಅಂದ್ರೆ ನಾನು ಹೇಳಿದ್ನ ನೀವ್ ಕೇಳ್ಬೇಕು. ನಾವು ನಿಮ್ ಜೊತೆ ಸೇರ್ಕೊಂಡು ನೀವು ಹೇಳಿದ ತಕ್ಷಣ ಡ್ರಾಮಾ ಮಾಡಿದ್ವಿ ತಾನೆ. ಅದಕ್ಕೆ ನಾವ್ ಹೇಳಿದ್ನ ನೀವು ಮಾಡ್ಲೇಬೇಕು. ಆ ತರ ಮಾಡ್ತೀನಿ ಅಂದ್ರೆ ಮಾತಾಡ್ಸಿ, ಇಲ್ಲ ಅಂದ್ರೆ ಇಲ್ಲ. ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಲ್ಲೋ? ಬ್ಲ್ಯಾಕ್ ಮೇಲೂ ಇಲ್ಲ, ವೈಟ್ ಮೇಲೂ ಇಲ್ಲ, ರಿಕ್ವೆಸ್ಟ್ ಅನ್ಕೊಳ್ಳಿ ಸರ್. ಆಯ್ತು ಹೇಳಪ್ಪ. ನೀವು ನನ್ನ ಯಾವಾಗ್ಲೂ ಒಂದೇ ತರ ಮಾತಾಡಿಸ್ಬೇಕು. ಚಾನಲ್ ಚೇಂಜ್ ಮಾಡ್ತಾರಲ್ಲ ಆ ತರ ಮನ್ಸನ್ನ ಚೇಂಜ್ ಮಾಡ್ಬಾರ್ದು. ಬೆಳಿಗ್ಗೆ ಒಂಥರ, ಸಂಜೆ ಒಂಥರ, ಅದೇ ವೆದರ್ ಇರುತ್ತಲ್ಲ ಆ ತರ ಚೇಂಜ್ ಆಗ್ಬಾರ್ದು. ಒಂದೇ ತರ ಇರ್ಬೇಕು ನೀವು, ಕ್ಲೋಸ್ ಫ್ರೆಂಡ್ ತರ. ಅವತ್ತು ನಮ್ ಪಪ್ಪ ತರ ಆಕ್ಟ್ ಮಾಡೋವಾಗ ತಪ್ಕೊಂಡ್ರಲ್ಲ, ಆ ತರನೇ ತಪ್ಕೋಬೇಕು. ಕಂಡೀಷನ್ಗೆಲ್ಲ ಓಕೆ ಅಂದ್ರೆ ಮಾತ್ರ ಮಾತಾಡ್ಸ್ತೀವಿ ಅಲ್ವಾ ಮಿಂಚು? ಹ್ಞೂ ಪಪ್ಪ, ಹಾಗಿದ್ರೆ ಮಾತ್ರ ಮಾತಾಡ್ಸಿಲ್ಲ ಮಾತಾಡ್ಸ್ಲೇಬೇಡಿ. ನೀನು ಅವನ ಜೊತೆ ಸೇರ್ಕೋತಾ ಇದೀಯಾ? ಸೇರ್ಕೋತಾ ಇರೋದೇನು, ಆಲ್ರೆಡಿ ಸೇರ್ಕೊಂಡ ಬಿಟ್ಟಿದ್ದಾಳೆ. ನಾವಿಬ್ರು ಒಂದೇ ಟೀಮ್ ಅಲ್ವಾ ಮಿಂಚು? ಹ್ಞೂ ಪಪ್ಪ, ನಾವಿಬ್ರು ಒಂದೇ ಟೀಮ್. ಓಹೋ, ಟೀಮ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ಕಂಡೀಷನ್ ಮೇಲೆ ಕಂಡೀಷನ್ ಆಗ್ತಾ ಇದೀರಾ? ಆಯ್ತಪ್ಪ, ನೀನೆಲ್ಲ ಕಂಡೀಷನ್ಸ್ಗೂ ಓಕೆ. ನಾನು ಹಾಗೆ ಇರ್ತೀನಿ, ಅದೇ ತರ ಇರ್ತೀನಿ. ಓಕೆನಾ? ಥ್ಯಾಂಕ್ ಯು ಸರ್. ಖುಷಿನಾ? ಫುಲ್ ಖುಷಿ ಸರ್. ಆಮೇಲೆ ನಂಗೆ ಇನ್ನೊಂದು ಪ್ರಶ್ನೆ. ಇದೇನು ಕ್ವಶನ್ ಬ್ಯಾಂಕ್ ತರ ಆಗ್ಬಿಟ್ಟಿದೆಯಲ್ಲ ನೀನು. ಆಯ್ತು ಕೇಳಪ್ಪ, ಅದೇನು ಅಂತ. ಸರ್, ನೀವ್ ಯಾಕೆ ಕಾರ್ ಓಡಿಸ್ತಾ ಇದೀರಾ? ಯಾಕೆ ಕಾರ್ ಓಡಿಸ್ಕೊಂಡಿದ್ದೀನಿ ಅಂದ್ರೆ ನನ್ನ ಕೆಲಸ ಅದೇ ಅಲ್ವೇನೋ? ಅಯ್ಯೋ, ನಾನು ಕೇಳಿದ ಹಂಗಲ್ಲ ಸರ್. ಹೆಂಗಪ್ಪ? ಆಕ್ಚುಲಿ ನಿಮ್ಮನ್ನ ನೋಡಿದ್ರೆ ರಾಯಲ್ ಫ್ಯಾಮಿಲಿ ತರ ಕಾಣಿಸ್ತೀರಾ. ನಿಮ್ ಲುಕ್ಕು ಸ್ಟೈಲು ಆ ತರನೇ ಇದೆ ಸರ್. ದೊಡ್ಡ ಬಿಸ್ನೆಸ್ ಮ್ಯಾನ್ ತರ ಕಾಣಿಸ್ತೀರಾ ನೀವು. ಏನೋ ಹೇಳ್ತಾ ಇದೀಯ ನೀನು? ಬಿಸ್ನೆಸ್ಗೂ ನನಗೂ ಏನೋ ಸಂಬಂಧ? ನಾನು ಆರ್ಡಿನರಿ ಕ್ಯಾಬ್ ಡ್ರೈವರ್ ಕಣೋ. ಇಲ್ಲ ಸರ್, ನಿಮ್ದಲ್ಲಿ ಏನೋ ಒಂಥರ ಕಳೆ ಇದೆ. ಕಳೆನಾ? ಕಳೆನೂ ಇಲ್ಲ, ಕೊಳೆನೂ ಇಲ್ಲ, ಎಲ್ಲ ನಿನ್ ಭ್ರಮೆ ಅಷ್ಟೇ. ಇಲ್ಲ ಸರ್, ನೀವೇನೇ ಹೇಳಿ, ಇದು ನಿಮ್ ರಿಯಲ್ ಫೇಸ್ ಅಲ್ಲ ಸರ್. ಈ ಟೀ ಶರ್ಟು, ಈ ಪ್ಯಾಂಟು ನಿಮ್ಗೆ ಸೂಟ್ ಆಗಲ್ಲ ಸರ್. ಕುಶಾಲನಗರದಲ್ಲಿ ನೀವು ಸೂಟು ಬೂಟೆಲ್ಲ ಹಾಕೊಂಡ್ ಬಂದಿದ್ರಲ್ಲ, ಜ್ಞಾಪಕ ಇದ್ಯಾ? ನೆನ್ಪಿದೆ. ಹಂಗಿರ್ಬೇಕು ಸರ್ ನೀವು. ಅದೇ ನಿಮ್ ರಿಯಲ್ ರಾಯಲ್ ಲುಕ್. ರಾಯಲ್ ಲುಕ್ಕಾ? ಆಕಾಶ್, ಪಪ್ಪ ಸೂಟ್ ಎಲ್ಲ ಹಾಕೊಂಡಿದ್ರಾ? ಹೂ ಮಿಂಚು. ಹೌದಾ ಪಪ್ಪ, ನೀವು ಸೂಟ್ ಎಲ್ಲ ಹಾಕ್ತೀರಾ? ಅದು ಯಾವ್ದೋ ಒಂದು ಹಳೆ ಸೂಟ್ ಇದೆ, ಒಳಗಡೆ ಇಟ್ಟಿದ್ದೀನಿ. ಪಪ್ಪ, ಮತ್ತೆ ನಾನು ಯಾವತ್ತೂ ನೋಡಿಲ್ಲ ನೀವು ಸೂಟ್ ಬೂಟ್ ಹಾಕಿರೋದು. ನಾನು ಹಾಕೊಂಡಿಲ್ಲ, ಹಂಗಾಗಿ ನೋಡಿಲ್ಲ. ಪಪ್ಪ, ನೀವು ಸೂಟ್ ಬೂಟಲ್ಲಿ ಹೆಂಗ್ ಕಾಣಿಸ್ತೀರ ಅಂತ ನೋಡ್ಬೇಕು ಪಪ್ಪ. ಒಂದ್ಸಲಿ ಹಾಕೊಳ್ಳಿ ಪಪ್ಪ. ಅಷ್ಟೇ ತಾನೇ, ಹಾಕೊಂಡಾಯ್ತು ಬಿಡ್ಬಿಟ್ಟೆ. ಅದು ಇವ್ ಸ್ಕೂಲಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದ್ದಾಗ ನಾನು ಡ್ರಾಮಾ ಮಾಡಕ್ಕೆ ಅಂತ ಸೂಟು ಬೂಟು ಹಾಕೊಂಡೋಗಿದ್ದೆ. ಈಗ ನಿಮ್ ಸ್ಕೂಲಲ್ಲೂ ಕರೀತಾರಲ್ಲ ಮೀಟಿಂಗ್ಗೆ, ಅವಾಗ ಹಾಕೊಂಡ್ಬರ್ತೀವಿ. ಓಕೆನಾ? ಅಯ್ಯೋ ಇಲ್ಲ ಪಪ್ಪ, ಪ್ಯಾರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇನ್ನೂ ಲೇಟು. ಅದಕ್ಕೆ ನೀವು ಇವಾಗ್ಲೇ ಹಾಕೊಂಡು ತೋರಿಸಿ. ಸರ್, ಪಾಪ ಅವಳು ಆಸೆ ಪಡ್ತಿದ್ದಿಲ್ಲ, ಹಾಕೊಂಡು ಬನ್ನಿ ಸರ್. ಪ್ಲೀಸ್ ಪ್ಲೀಸ್ ಪಪ್ಪ. ಆಯ್ತಪ್ಪ, ಹಾಕೊಂಬರ್ತೀವಿ. ಇಲ್ಲೇ ರೀ.
ನೋಡ್ತಿರು ಪಪ್ಪ ಹೀರೋ ತರ ಹೆಂಗ್ ಬರ್ತಾರೆ ಅಂತ. ಹೆಂಗೆ ಸೂಪರು. ಥ್ಯಾಂಕ್ ಯು. ಮುಂಚು ನಾನು ಹೇಳಿಲ್ವಾ ಸರ್ ಪಕ್ಕ ಬಿಸ್ನೆಸ್ ಮ್ಯಾನ್ ತರ ಕಾಣಿಸ್ತಾರೆ ಅಂತ. ನೋಡು ಹಂಗೆ ಕಾಣ್ತಾ ಇದಾರೆ ತಾನೆ. ಪಾಪ ನೀವು ನಿಜವಾಗ್ಲೂ ಬಿಸ್ನೆಸ್ ಮ್ಯಾನ್ ತರಾನೇ ಕಾಣಿಸ್ತಾ ಇದ್ದೀರಾ. ನೋಡೆ ಗೌತಮ್ ಸರ್ ಸೂಟಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ, ಒಳ್ಳೆ ಹೀರೋ ತರ ಕಾಣ್ತಿದ್ದಾರೆ. ಸುಮ್ನೆ ಇರೆ, ಅವ್ರು ಯಾವಾಗ್ಲೂ ಹೀರೋನೆ, ಚೋರ, ಚಿತ್ತ ಚೋರ ಅವರು. ಸರ್ ಇನ್ಮೇಲೆ ನೀವು ಇದೇ ಡ್ರೆಸ್ ಹಾಕೊಂಡು ಕಾರ್ ಓಡಿಸಿ ಚೆನ್ನಾಗಿರತ್ತೆ. ಹೇಯ್ ಸುಮ್ನಿರೋ, ಆಮೇಲೆ ನಾನು ಕೆಲಸ ಕಳ್ಕೊಬೇಕಾಗುತ್ತೆ. ಹಂಗಲ್ಲ ಸರ್. ಸರಿ ಬನ್ನಿ ಪಾಪ ಒಂದ್ ರೌಂಡ್ ಹೋಗೋಣ. ಓಕೆ ಸರ್ ಬನ್ನಿ ಸರ್ ಹೋಗೋಣ. ಬನ್ನಿ ಸರ್ ಹೋಗೋಣ ಬನ್ನಿ. ಅಕ್ಕರೆ ಸ್ಕೂಲ್ಗೆ ಹೋಗ್ಲಿಲ್ವಾ? ಡಲ್ ಆಗಿದ್ದೀರಾ, ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಏನಾಯ್ತು? ನನ್ಗೇನು ಮಾಡಬೇಕು ಅಂತ ಅನ್ನಿಸ್ತಿಲ್ಲ. ಮಲ್ಲಿ ಯಾವ್ದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡಕ್ಕಾಗ್ತಿಲ್ಲ. ನನ್ನ ಮಗಳು ಬದುಕಿದಾಳೆ ಅಂತ ಗೊತ್ತಾದ್ಮೇಲಿಂದ ನಾನು ಯಾವಾಗ ಅವಳು ನೋಡ್ತೀನಿ, ಕೂತಾಗ ನಿಂತಾಗ ನನ್ ಬರೀ ಅವಳದೇ ಯೋಚನೆ ಆಗೋಗ್ಬಿಟ್ಟಿದೆ. ಅದ್ ಬಿಟ್ರೆ ನನ್ಗೆ ಇನ್ನೇನೋ ತೋಚ್ತಿಲ್ಲ. ಅದಕ್ಕೆ ನಾನು ಸ್ವಲ್ಪ ದಿನ ರಜಾ ತಗೊಂಡು ಅವಳನ್ನ ಹುಡುಕ್ಬೇಕು ಅಂತಿದ್ದೀನಿ. ಅಕ್ಕರೆ ಎಲ್ಲಿ ಅಂತ ಹುಡುಕ್ತೀರಾ? ಹೇಗೆ ಹುಡುಕ್ತೀರಾ? ಇನ್ಸ್ಪೆಕ್ಟರ್ಗೆ ಹೋಗಿ ಮೀಟ್ ಮಾಡ್ತೀನಿ, ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡ್ತೀನಿ. ನನ್ನ ಕೈಯಲ್ಲಿ ಏನೆಲ್ಲ ಆಗುತ್ತೆ ಅದನ್ನೆಲ್ಲ ಮಾಡ್ತೀನಿ. ಎಲ್ಲ ಪ್ರಯತ್ನ ಮಾಡ್ಬಿಟ್ಟು ಅವಳನ್ನ ಹುಡುಕ್ತೀನಿ ನಾನು. ಅಮೃತಧಾರೆ